ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ AFC ಅಕಾಡೆಮಿಗೆ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇದೇ ರೀತಿ ನಿಮಗೆ ಒಳ್ಳೆಯ ಯೂಸ್ಫುಲ್ ಕಂಟೆಂಟ್ ಬೇಕಾದರೆ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವತ್ತಿನ ಅಪ್ಡೇಟ್ ಏನಂತಂದರೆ CISF ಆರ್ಮಿಗೆ ಸಂಬಂಧಪಟ್ಟಂತೆ ನಿಮಗೆ ಗೋರ್ಮೆಂಟ್ ಜಾಬ್ ಅನ್ನುವಂಥದ್ದು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ. ನೋಡಿ, ಇವಾಗ ನಿಮಗೆ ಟ್ರೇಡ್ಸ್ಮ್ಯಾನ್ ಜಾಬ್ಗೆ ಕರೆದಿದ್ದಾರೆ. ಟ್ರೇಡ್ಸ್ಮ್ಯಾನ್ ಜಾಬ್ ಅಂತೇಳಿ CISF ಅಂತೇಳಿ ಕರೆದಿದ್ದಾರೆ. ಎಷ್ಟು ಪೋಸ್ಟ್ ಅಂದರೆ 1161 ಪೋಸ್ಟ್ಗಳಿದ್ದಾವೆ. ಓನ್ಲಿ ಏನಾಗಿರಬೇಕು, 10th ಪಾಸ್ ಆದವರು ಅಪ್ಲಿಕೇಶನನ್ನು ಹಾಕ್ಬೋದು. ಇದಕ್ಕೆ CBT ಎಕ್ಸಾಮ್ ಇರುತ್ತಾ ಅಥವಾ ಇಲ್ವಾ, ಕನ್ನಡದಲ್ಲಿ ಇರುತ್ತಾ ಅಥವಾ ಇಲ್ವಾ, ಮತ್ತು ನಮಗೆ ಹೈಟ್ ಎಷ್ಟು ಬೇಕಾಗುತ್ತೆ, ನಮಗೆ ರನ್ನಿಂಗ್ ಎಷ್ಟು ಬೇಕು, ಫಿಸಿಕಲ್ ಎಷ್ಟು ಏನೇನು ಇರ್ತದೆ, ಸ್ಕಿಲ್ ಟೆಸ್ಟ್ ಏನೇನು ಇರ್ತದೆ, ಯಾವುದರಲ್ಲಿ ಕರೆದಿದ್ದಾರೆ, ಮತ್ತು ಎಕ್ಸಾಮಲ್ಲಿ ಸಿಲೆಬಸ್ ಏನೇನು ಇರ್ತದೆ, ನೆಗೆಟಿವ್ ಇದೆಯಾ ಅಥವಾ ಇಲ್ವಾ, ಫೀಮೇಲ್ಗೆ ಏನಾದರೂ ಇದೆಯಾ ಜಾಬು, 10th ಅಷ್ಟೇ ಆದರೆ ಸಾಕಾ, ಈ ಥರದ್ದೆಲ್ಲ ನಿಮಗೆ ಇನ್ಫಾರ್ಮೇಷನ್ನ ಸಂಪೂರ್ಣವಾಗಿ ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಎಲ್ಲರೂ ಮಿಸ್ ಮಾಡಿದ್ರಿ ಅಷ್ಟೇ, ಮಿಸ್ ಮಾಡ್ಕೊತೀರ ಅಷ್ಟೇ. ಓಕೆ, ಈಗ ಮುಂದಿನ ಸ್ಲೈಡ್ಗೆ ಹೋಗೋಣ. ನೋಡಿ ಸ್ನೇಹಿತರೆ, CISF ಅಂತಂದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತೇಳಿ ಇದು ಪ್ಯಾರಾಮಿಲಿಟ್ರಿಯಲ್ಲೇ 1ನೇ ನಂಬರ್ ಸಿಗುವಂತಹ ಹುದ್ದೆ ಆಗಿರ್ತದೆ. ಭಾರಿ ಜಬರ್ದಸ್ತ್ ಹುದ್ದೆ. ಅದರಲ್ಲಿ ನಿಮಗೆ ಟ್ರೇಡ್ಸ್ಮ್ಯಾನ್ ಅಂತ ಕರೆದಿದ್ದಾರೆ. ಟ್ರೇಡ್ಸ್ಮ್ಯಾನ್ ಅಂದರೆ ಗೊತ್ತಲ್ಲ ನಿಮಗೆ, ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದೆ. ಟ್ರೇಡ್ಸ್ಮ್ಯಾನ್ ಅಂತಂದರೆ ಇವಾಗ ಇದರಲ್ಲಿ ಕರೆದಿದ್ದಾರೆ. ಏನೇನಂತಂದರೆ ಕುಕ್ ಕರೆದಿದ್ದಾರೆ ಸ್ನೇಹಿತರೆ, ಕಾಬ್ಲರ್ ಕರೆದವ್ರೆ, ಮತ್ತು ಮಾಲಿ ಅಂತಂದರೆ ಸ್ನೇಹಿತರೆ ಗಿಡಗಳಿಗೆಲ್ಲ ನೀರು ಹಾಕ್ತಾರಲ್ಲ, ಮತ್ತು ಗಾರ್ಡನ್ ಎಲ್ಲ ಕಟ್ಟಿಂಗ್ ಮಾಡ್ತಾರಲ್ಲ, ಅದು ಕುಕ್ ಅಂದರೆ ಅಡುಗೆ ಮಾಡೋದು. ಕಾಬ್ಲರ್ ಅಂತಂದರೆ ಇದು ಚಪ್ಪಲಿ ಕೆಲಸ ಮಾಡೋದು, ಮೀನ್ಸ್ ಈಗ ಬೂಟ್ಸ್ ಪಾಲಿಷ್ ಮಾಡೋದು, ಆ ಥರದ್ದೆಲ್ಲ ಇರ್ತದೆ. ಏನು ಮತ್ತು ವಾಷರ್ಮ್ಯಾನ್ ಅಂತಂದರೆ ಗೊತ್ತಲ್ಲ, ಧೋಬಿ ಅಂತ ಕರಿತೀವಿ ಅವರು. ಮತ್ತು ಬಾರ್ಬರ್ ಅಂತಂದರೆ ಗೊತ್ತಲ್ಲ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಇಷ್ಟು ನಿಮಗೆ ಪೋಸ್ಟ್ ಇರ್ತವೆ. ಹಾಗೆ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ, ಏನೇನಿದೆ ಅಂತೇಳಿ ನೋಡೋಣ. ಇದರದ್ದು ಆಫಿಷಿಯಲ್ ಇನ್ಫಾರ್ಮೇಷನ್ ನೀವು ಕೇಳ್ತಿರ್ತಾರೆ, ನನಗೆ ಗೊತ್ತು. ಸೊ ಆಫಿಷಿಯಲ್ ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ ಸ್ನೇಹಿತರೆ, ಬಟ್ ಅದು ಶಾರ್ಟ್ ನೋಟಿಸನ್ನು ಕೊಟ್ಟಿದ್ದಾರೆ. ಶಾರ್ಟ್ ನೋಟಿಸನ್ನು ನಿಮಗೆ ಆಲ್ರೆಡಿ ಕೊಟ್ಟವ್ರು. ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗ್ತದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಆಫಿಷಿಯಲ್ ಫುಲ್ PDF ಇನ್ಫಾರ್ಮೇಷನ್ ಬಂದ ತಕ್ಷಣ ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಷ್ಟೇ. ಎಸ್ ಸ್ನೇಹಿತರೆ, ನೋಡ್ಬೋದು ನೀವು ಇಲ್ಲೆಲ್ಲ 10th ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಕಾನ್ಸ್ಟೇಬಲ್ 2285 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ಡ್ರೈವರ್ ಪೋಸ್ಟ್ನು ಸೇರಿಸಿದರೆ 2285 ಹುದ್ದೆ ಆಗ್ತವೆ. ಬಟ್ ನಿಮಗೆ ಟ್ರೇಡ್ಸ್ಮ್ಯಾನ್ ಒಂದೇ ಬಿಟ್ಟರೆ, ಟ್ರೇಡ್ಸ್ಮ್ಯಾನ್ ಒಂದೇ ಅಂತಂದರೆ 1161 ಹುದ್ದೆಗಳಾಗಿರ್ತವೆ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF ಅಂತೇಳಿ ಕರಿತೀವಿ. ಅರ್ಜಿ ಮಾಡೋಕೆ ಅದು ಆಲ್ರೆಡಿ ಅರ್ಜಿಯನ್ನು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮುಂದಿನ ತಿಂಗಳು ಸ್ಟಾರ್ಟ್ ಆಗ್ತವೆ. ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ 1161 ಪಾಸ, ಡ್ರೈವರ್ ಅಂದರೆ 1124. ಅಗತ್ಯ ಇರುವಂಥ ವಿದ್ಯಾರ್ಥಿ 10th ಅಥವಾ SSLC ಅಂತ ಕರಿತೀವಿ. ಸ್ಯಾಲ್ರಿ ನಿಮಗೆ ಸ್ಟಾರ್ಟಿಂಗ್ಗೆ 21,700 ಸ್ಟಾರ್ಟಿಂಗ್ ಪರ್ ಮಂತ್ ಇರ್ತದೆ. ಓಕೆ, ಅದ್ರ ರಿಲೇಟೆಡ್ ಇವಾಗ ಮೇಲ್ಸ್ಗೆ ಎಷ್ಟಿದ್ದಾವೆ, ಫಿಮೇಲ್ಸ್ಗೆ ಎಷ್ಟಿದ್ದಾವೆ ನೋಡೋಣ. ಮೇಲ್ಸ್ಗೆ ಬಂದುಬಿಟ್ಟು 945. ಅದೇ ಫೀಮೇಲ್ಸ್ ಅಂತಂದರೆ 103 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಸೊ ಇದು ಆಲ್ ಓವರ್ ಇಂಡಿಯಾ ಆಗಿರ್ತದೆ, ಆಲ್ ಓವರ್ ಇಂಡಿಯಾ ಜಾಬ್ ಆಗಿರ್ತದೆ. ಓಕೆ, ಅರ್ಜಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇ ಯಾವಾಗ ನೋಡೋಣ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಮಾರ್ಚ್ ಆಗಿರ್ತದೆ ಸ್ನೇಹಿತರೆ. ಮಾರ್ಚ್ 5ರಿಂದ ನಿಮಗೆ ಏಪ್ರಿಲ್ 3ವರೆಗೂ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಡೇಟ್ ಆಗಿರ್ತದೆ 2025. ಸೊ ಇದರಲ್ಲಿ ಪ್ರೊಸೆಸಿಂಗ್ ಏನೇನಿರ್ತದೆ ಅಂತ ನೋಡ್ತಾ ಹೋಗೋಣ. ಪ್ರೊಸೆಸಿಂಗ್ ಅಂತಂದರೆ ಗೊತ್ತಲ್ಲ ನಿಮಗೆ, ಏನೇನು ಪ್ರೊಸೆಸ್ ಇರ್ತದೆ. ಫಸ್ಟಿಗೆ ನಿಮ್ಮದು ಫಸ್ಟು ಫಿಸಿಕಲ್ ಇರ್ತದೆ. ನೆಕ್ಸ್ಟ್ ಏನಿರ್ತದೆ, ಫಸ್ಟು ಫಿಸಿಕಲೆಲ್ಲ ಇರ್ತದೆ ನಿಮ್ಮದು. ಫಿಸಿಕಲಲ್ಲಿ ಏನೇನು ಮಾಡಬೇಕಂತಂದರೆ ಹೇಳ್ತೀನಿ ನೋಡಿ.
1600 ಮೀಟರ್ ನೀವು ಬಾಯ್ಸ್ ಆಗಿದ್ದರೆ 6.30 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು. ಅದೇ ಲೇಡೀಸ್ಗೆ 800 ಮೀಟರ್ 4 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು ಫೀಮೇಲ್ಸ್ ಅವ್ರಿಗೆ. ಓಕೆ, ಇದಿಷ್ಟು ರನ್ನಿಂಗ್ ಆಗಿರ್ತದೆ. ಮತ್ತು ಫಸ್ಟ್ ನಿಮ್ಗೆ ಏನಿರ್ತದೆ ಅಂತ ಕೇಳಿದರೆ, ಫಸ್ಟ್ ಫಿಸಿಕಲ್ ಇರ್ತದೆ. ನೆಕ್ಸ್ಟ್ ಏನಿರ್ತದೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಟ್ರೇಡ್ ಟೆಸ್ಟ್ ಇರ್ತದೆ. ಟ್ರೇಡ್ ಟೆಸ್ಟ್ ಇರ್ತದೆ ಸ್ನೇಹಿತರೆ ನಿಮಗೆ. ಟ್ರೇಡ್ ಟೆಸ್ಟ್ ಆದಮೇಲೆ OMR ಇರ್ತದೆ. OMR ಅಂತಂದರೆ CBT ಸ್ನೇಹಿತರೆ. CBT ಟೆಸ್ಟ್ ಇರ್ತದೆ. CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನುವಂಥ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಆದಮೇಲೆ ಸ್ನೇಹಿತರೆ, ನಿಮಗೆ ಡೈರೆಕ್ಟ್ ಏನಾಗುತ್ತೆ, ಮೆಡಿಕಲ್. ಎಕ್ಸಾಮ್ ಆದಮೇಲೆ ಮೆಡಿಕಲ್ ಇರ್ತದೆ. ಇದು ನಿಮ್ಮ ಪ್ರೊಸೆಸಿಂಗ್ ಆಗಿರ್ತದೆ. ಓಕೆ, ಇವಾಗ ನೋಡ್ತಾ ಹೋಗೋಣ ಮತ್ತೇನೇನಿದೆ ಅಂಥೇಳಿ. ಏಜ್ ಎಷ್ಟು ಬೇಕು, ಏಜ್ ಒಂದು ನೋಡ್ಕೊಂಬಿಡೋಣ. ನಿಮ್ಮದೆಲ್ಲ ನೀವು ಆಲ್ರೆಡಿ ಕೇಳ್ತಿರ್ತೀರ, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತಿರ್ತೀನಿ. ಏಜು 18ರಿಂದ 23 ಯಾರ್ಯಾರು ಇದ್ದರೂ ಅವರು ಮಾತ್ರ ಅಪ್ಲಿಕೇಶನ್ನ ಹಾಕ್ಬೋದು. ಇದು ಜನರಲ್ದವ್ರಿಗಾಯಿತು. GM. ಹಾಗೆ ನಾವು SC ಇದ್ದೀವಿ, ST ಇದ್ದೀವಿ ಅಂತಂದರೆ SC ಅಥವಾ ST ಇವರಿಗೆ ರಿಲ್ಯಾಕ್ಸೇಷನ್ ಅನ್ನುವಂಥದ್ದು ಐತಿ. 5 ಇಯರ್ ಅಂದರೆ 5 ಇಯರ್ ರಿಲ್ಯಾಕ್ಸೇಷನ್ ಇದೆ. OBC ಅವರಿಗೆ ಇದೇನು ಅಂತಂದರೆ 3 ವರ್ಷ ರಿಲ್ಯಾಕ್ಸೇಷನ್ ಇದೆ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಸಿಲೆಬಸ್ ಏನೇನಿದೆ. ಸಿಲೆಬಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. GK ಎಷ್ಟಿದೆ ಸ್ನೇಹಿತರೆ, 25. ಆಮೇಲೆ ಮ್ಯಾಥ್ಸ್ ಎಷ್ಟು, 25. ಆಮೇಲೆ ರೀಸನಿಂಗ್ ಎಷ್ಟು, 25. ಆಮೇಲೆ ಇಂಗ್ಲೀಷ್ ಎಷ್ಟು, ಅದು ಕೂಡ 25. ಟೋಟಲ್ ಎಷ್ಟು, 100 ಮಾರ್ಕ್ಸ್ ಇದೆ ಟೋಟಲು. ನಿಮಗೆ ನೆಗೆಟಿವ್ ಇದೆ ಅಂತಂದರೆ ನೆಗೆಟಿವು ಇಲ್ಲ ಸ್ನೇಹಿತರೆ. ನೆಗೆಟಿವ್ ಯಾವುದೇ ರೀತಿ ನೆಗೆಟಿವ್ ಇಲ್ಲ. ಎಷ್ಟು ತಾಸು ಕೊಡ್ತಾರೆ ಅಂತಂದರೆ 2 ಅವರ್ ಕೊಡ್ತಾರೆ ನಿಮಗೂ. 2 ತಾಸು ಟೈಮಿಂಗ್ ಇರ್ತದೆ ಸ್ನೇಹಿತರೆ. ಓಕೆ, ಕ್ವಾಲಿಫಿಕೇಷನ್ ನಿಮಗೆ 10th ಆಗಿರ್ತದೆ. ಅಪ್ಲಿಕೇಶನ್ನ ಹಾಕಿ. ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ಒಂದು ಲೈಕ್ ಬಟನನ್ನು ಒತ್ತಿ. ಓಕೆ, ಮತ್ತು ಹೊಸಬರಾದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.